ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಕೇವಲ ಜೋಕರ್ಗೆ ಮಾತ್ರ. ಮೀಟರ್ ಇದ್ರೆ ಲಡಾಯಿಸು, ಮುಂದೆ ಬಂದ್ರೆ ಉಡಾಯಿಸು, ಜೊತೆಲಿದ್ಯಾ ಕಡಾಯಿಸ್ಬೇಡ. ನನಗೆ ಎಮೋಷನ್ ಆಗ್ಬಿಟ್ಟೆ. ನನಗೆ ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಹೋಗುತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇವತ್ತು ಕರ್ನಾಟಕದ ಗಲ್ಲಿ ಗಲ್ಲಿಲೂ ಕೂಡ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡೋರವರೆಗೂ, ಹೆಂಗಸರಿಂದ ಹಿಡಿದು ಗಂಡಸರವರೆಗೂ ಗಿಲ್ಲಿನ ಇಷ್ಟ ಪಡದೇ ಇರೋರು ಯಾರೂ ಇಲ್ಲ. ಏಕೆಂದ್ರೆ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಇಂದ ಜನರ ಮನಸ್ಸನ್ನ ಗೆದ್ದಿಲ್ಲ. ಸೊ ಅವನ ವ್ಯಕ್ತಿತ್ವದಿಂದ ಜನರ ಮನಸ್ಸನ್ನ ಗೆದ್ದಿದ್ದಾನೆ. ಅವನು ಹೊರಗಡೆ ಹೆಂಗಿದ್ನೋ ಒಳಗಡೆನೂ ಕೂಡ ಯಾವುದೇ ನಾಟಕ ಮಾಡ್ದೇನೆ, ಯಾವುದೇ ಮುಖವಾಡ ಹಾಕ್ಕೊಳ್ತೇನೆ, ನ್ಯಾಚುರಲ್ ಆಗಿ ಹಂಗೇನೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರನೇ ಗಿಲ್ಲಿನ ಜನ ಅಷ್ಟೊಂದು ಇಷ್ಟಪಡ್ತಿರೋದು, ಗಿಲ್ಲಿಗೆ ಅಷ್ಟೊಂದು ಮನಸಾರೆ ಪ್ರೀತಿನ ಕೊಡ್ತಿರೋದು. ಸೊ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಗಿಲ್ಲಿ ಗೆಲ್ಲಲೇಬೇಕು, ಗಿಲ್ಲಿ ಗೆದ್ದೇ ಗೆಲ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಗಿಲ್ಲಿ ಗೆದ್ದೇ ಗೆಲ್ತಾನೆ. ಸೊ ಗಿಲ್ಲಿ ಗೆಲ್ಲಬೇಕು ಅಂದರೆ ಪ್ರತಿಯೊಬ್ಬರು ಅವನಿಗೆ ವೋಟ್ ಮಾಡಿ. ಸೊ ಈ ಪ್ರೀತಿನ ಏನು ತೋರಿಸ್ತಾ ಇದ್ದಾರಲ್ಲ ಅದೇ ಥರ ಕೊನೆವರೆಗೂ ಅದೇ ಪ್ರೀತಿ ಇರಲಿ. ಆ್ಯಂಡ್ ಜನ ಯಾವತ್ತೂ ಗಿಲ್ಲಿನ ಬಿಟ್ಕೊಡಲ್ಲ ಅನ್ನೋ ನಂಬಿಕೆ ಇದೆ. ಗಿಲ್ಲಿ ಬಿಗ್ ಬಾಸ್ ಅಲ್ಲ, ಹೊರಗಡೆ ಬಂದಮೇಲೂ ಇದೇ ಕ್ರೇಜ್ ಇರುತ್ತೆ. ಸೊ ಇವತ್ತು ಗಿಲ್ಲಿ ಅಂದರೆ ಕರ್ನಾಟಕದಲ್ಲಿ ಬರೀ ಹೆಸರಲ್ಲ, ಅದೊಂದು ಬ್ರ್ಯಾಂಡ್ ಆಗಿದೆ. ಸೊ ಆ ಬ್ರ್ಯಾಂಡ್ಗೆ ಇರೋ ಕ್ರೇಜು ಸಾಯೋವರೆಗೂ ಕಡಿಮೆ ಆಗಲ್ಲ ಅಂತ ಅನಿಸುತ್ತೆ. ಸೊ ಯಾಕೆಂದರೆ ಅಷ್ಟೊಂದು ಇಷ್ಟಪಡ್ತಿದ್ದಾರೆ ಜನ ಗಿಲ್ಲಿನ. ಸೊ ನೀವು ಈಗ ನೋಡಿದ್ರು ಗೊತ್ತಾಗುತ್ತೆ, ಬಿಗ್ ಬಾಸ್ ಮನೆ ಒಳಗಡೆ ಯಾರೋ ಒಬ್ರು ಟ್ಯಾಟೋ ಕೂಡ ಹಾಕ್ಸ್ಕೊಂಬಂದಿದ್ದಾರೆ ಗಿಲ್ಲಿದು. ಸೊ ಅಲ್ಲಿ ಗಿಲ್ಲಿ ಒಂದು ಮಾತು ಹೇಳ್ತಾನೆ, ಮನಿ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಬಟ್ ಅಭಿಮಾನ ಅನ್ನೋದು ಒಂದ್ಸತಿ ಬಂತು ಅಂದ್ರೆ ಅದು ಸಾಯೋವರೆಗೂ ಹೋಗಲ್ಲ. ಸೊ ಅಭಿಮಾನ ಅನ್ನೋದು ಹೆಂಗೆ ಅಂದರೆ ಯಾವುದೇ ಬ್ಯಾಕ್ಗ್ರೌಂಡ್ ನೋಡಿ ಅಥವಾ ಏನೋ ಅವನ ಹತ್ರ ದುಡ್ಡಿದೆ ಅಂತ ನೋಡಿ ಬರೋದಲ್ಲ. ಅವ್ನು ಯಾರು ಏನು ಅಂತ ಗೊತ್ತಿಲ್ಲದೇನೆ ಬರೀ ಟ್ಯಾಲೆಂಟನ್ನು ನೋಡಿ ಅವನ ವ್ಯಕ್ತಿತ್ವನ ನೋಡಿ ಒಂದು ಪ್ರೀತಿನ ಕೊಡ್ತಾರಲ್ಲ. ಸೊ ಆ ಪ್ರೀತಿ ಗಿಲ್ಲಿಗೆ ಸಿಕ್ಕಿದೆ. ಸೊ ಗಿಲ್ಲಿ ಅಷ್ಟು ಅದೃಷ್ಟವಂತ ಯಾರೂ ಇಲ್ಲ.